ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಿರುವಂಥ ಮಾಹಿತಿ ರೈತರಿಗೆ ಮುಖ್ಯವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಏನು ಒಂದು ಬೆಳೆ ವಿಮೆ ಮಾಡಿಸಿರ್ತೀರ ಅಂಥ ರೈತರಿಗೆ ಇಲ್ಲಿ ಮುಖ್ಯವಾಗಿರುವಂಥ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು ವಿಮೆ ಮಾಡಿಸಿದರೆ ಅಂಥವ್ರಿಗೆ ಬೆಳೆ ವಿಮೆ ಜಮೆ ಆಗ್ತಾಯಿದೆ ಅವ್ರ ಖಾತೆಗೆ. ಆ ಒಂದು ಸಂಪೂರ್ಣ ಮಾಹಿತಿ ಯಾವಾಗಿನಿಂದ ಜಮಾ ಆಗ್ತಾಯಿದೆ, ಎಂಥ ರೈತರಿಗೆ ಜಮಾ ಆಗ್ತಿದೆಯಲ್ಲ ಒಂದು ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಕೂಡ ಬೆಳೆ ವಿಮೆ ಮಾಡಿಸಿದ್ರಿ ಅಂತಂದರೆ ನೋಡಿ, ಹಾಗೆ ಬೆಳೆ ವಿಮೆ ಮಾಡಿಸಿದಂಥ ರೈತರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಏನು ಬೆಳೆ ಬಿತ್ತುವಂಥ ಸಂದರ್ಭದಲ್ಲಿ ಯಾವ ಬೆಳೆಗೆ ಸಂಬಂಧಪಟ್ಟಂಥ ಏನು ಒಂದು ವಿಮೆ ಮಾಡಿಸಿರ್ತೀರ, ಯಾವ ಒಂದು ಬೆಳೆ ವಿಮೆ ಇಲ್ಲಿ ಸಂಪೂರ್ಣವಾಗಿ ನೀವು ನೋಡೋದಾದರೆ ಫಸಲ್ ಬಿಮಾ ಯೋಜನೆ ಅಂಥೇಳಿ ಏನು ಈ ಬಿಮಾ ಯೋಜನೆ ಮೂಲಕ ನೀವು ಎಕರೆಗೆ ಇಷ್ಟು ಅಂಥೇಳಿ ನೀವು ಅಮೌಂಟನ್ನ ಪೇ ಮಾಡಿ ಇಲ್ಲಿ ಇನ್ಸೂರೆನ್ಸ್ನ ಮಾಡ್ಕೊಂಡಿರ್ತೀರ ಅಂಥ ರೈತರಿಗೆ ಇಲ್ಲಿ ನೇರವಾಗಿ ಅವ್ರ ಖಾತೆಗೆ ಅಮೌಂಟ್ ಜಮಾ ಆಗ್ತಾಯಿದೆ. ಇಲ್ಲಿ ಎಷ್ಟು ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ಪ್ರತಿಯೊಬ್ಬ ಒಂದೊಂದು ರೈತರಿಗೆ ಒಂದೊಂದು ರೀತಿಯಾಗಿ ಅಮೌಂಟ್ ಜಮಾ ಆಗ್ತಾಯಿದೆ. ಯಾಕೆಂದರೆ ಒಂದು ಎಕರೆಗೆ ಇಷ್ಟು ಅಂತ ನೀವೆಷ್ಟು ಒಂದು ಎಕರೆಗೆ ಕಟ್ಟಿರ್ತೀರ ಮೊದಲು ಕೂಡ ಹೇಳಿರ್ತಾರೆ. ಆ ರೀತಿಯಾಗಿ ರೈತರಿಗೆ ಇದು ಜಮಾ ಆಗ್ತಾ ಇರುವಂಥದ್ದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಏನು ಬೆಳೆ ವಿಮೆ ಮಾಡಿಸಿದ್ದೀರಾ ಅದು ಇವತ್ತಿನಿಂದಲೇ ಕೂಡ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾಯಿದೆ. ಸ್ನೇಹಿತರೆ, ನಿಮಗೂ ಗೊತ್ತಿರುವ ಹಾಗೆ ಇಲ್ಲಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಆಲ್ಮೋಸ್ಟ್ ಎಲ್ಲ ರೈತರಿಗೂ ಗೊತ್ತಿರುತ್ತೆ. ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಇನ್ನೂ ಒಂದು ಕರೆಕ್ಟಾಗಿರುವಂಥ ಮಾಹಿತಿ ಕೂಡ, ಹೆಚ್ಚಿನ ಮಾಹಿತಿ ಕೂಡ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಇವತ್ತಿನಿಂದಲೇ ಒಂದು ಈ ಒಂದು ಯೋಜನೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಅದರ ಬಗ್ಗೆ ಮಾಹಿತಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಈ ವೆಬ್ಸೈಟು ಇವತ್ತೇ 27/1/2025 ಬರ್ತಾಯಿದೆ. ಇವತ್ತಲ್ಲ, ಸಾರಿ, ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಆಯಿತು. ಇಲ್ಲಿ 27ನೇ ತಾರೀಕಿನಿಂದಲೇ ಒಂದು ಬೆಳೆ ವಿಮೆ ಜಮಾ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ನಾನು ಡೇಟ್ ಮಿಸ್ ಮಾಡಿಕೊಂಡೆ, ಕನ್ಫ್ಯೂಸ್ ಆಯಿತು ಡೇಟು. ಅದಕ್ಕೋಸ್ಕರ ಇದು ನಿಮಗೆ ಇವತ್ತಿನಿಂದ ಅಂತ ಹೇಳ್ತಾ ಇದ್ದೀನಿ. ಅದು ಇವತ್ತಿನಿಂದಲ್ಲ, 27ನೇ ತಾರೀಕಿನಿಂದ ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾಯಿದ್ದಾರೆ. ನೋಡ್ಬೋದು, ಈ ವೆಬ್ಸೈಟ್ ಕೂಡ ಒಂದು ನವೀಕರಣ ಆಗಿದೆ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ 27/1/2025 10:29 ಬೆಳಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇದು ಯಾಕೆ ಅಪ್ಡೇಟ್ ಮಾಡ್ತಾರೆ ವೆಬ್ಸೈಟ್ ಅಂತಂದರೆ, ಇದು ಏನು ಒಂದು ಸರ್ಕಾರದ ಕಡೆಯಿಂದ ಆದೇಶ ಆಗುತ್ತೆ, ಆ ಒಂದು ಆದೇಶದ ಮೇರೆಗೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ, ಯಾವುದೇ ಆಗಲಿ ಸರ್ಕಾರದ ವೆಬ್ಸೈಟ್ಗಳು. ಅದಕ್ಕಾಗಿ ಇಲ್ಲಿ ಅಂದರೆ 27ನೇ ತಾರೀಕಿನಿಂದ ಪ್ರತಿಯೊಂದು ಫಲಾನುಭವಿಗಳಿಗೆ ಎಷ್ಟು ವರ್ಗಾವಣೆ ಆಗಬೇಕು ಹಣವನ್ನು ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನಿಮಗೂ ಕೂಡ ಈ ಒಂದು ಸ್ಕೀಮ್ ಮೂಲಕ ಬರಬೇಕಂತಂದರೆ ನೀವು ಕೂಡ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೀವು ಕೂಡ ಹಣವನ್ನು ಕಟ್ಟಿ ನೋಂದಣಿ ಆಗಿರಬೇಕು, ಫಸಲ್ ಬಿಮಾ ಯೋಜನೆ ಮಾಡ್ಕೊಂಡಿರ್ಬೇಕು. ಅಂಥವ್ರಿಗೆ ಇಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಇದಕ್ಕೆ ಮಾಹಿತಿ ತಿಳಿಸ್ಕೊಟ್ಟಿದ್ದು. ನೀವು ಕೂಡ ಯಾರಾದರೂ ಈ ಯೋಜನೆ ಮಾಡ್ಕೊಂಡಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.